ಮುಟ್ಟಿಸಿಕೊಂಡವನು ಪಾಠದ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಇದಕ್ಕೆ ಉತ್ತರ, ಈ ವಾಕ್ಯವನ್ನು ಪಿ ಲಂಕೇಶ್ ರವರು ಬರೆದಿರುವ ಮುಟ್ಟಿಸಿಕೊಂಡವನು ಕಥೆಯಿಂದ ಆಯ್ಕೆ ಮಾಡಲಾಗಿದೆ. ಈ ಲೈನನ್ನು ನೀವು ಪ್ರತಿ ಆನ್ಸರ್ಗೂ ಹೇಳಬೇಕಾಗುತ್ತೆ. ನಾನು ಈ ಫಸ್ಟ್ ಆನ್ಸರ್ಗೆ ಮಾತ್ರ ಹೇಳ್ತೀನಿ, ನೀವು ಈ ಲೈನ್ನ ಪ್ರತಿ ಆನ್ಸರ್ಗೂ ಹೇಳಬೇಕಾಗತ್ತೆ. ಡಾಕ್ಟರ್ ತಿಮ್ಮಪ್ಪನವರು ಬಸವಲಿಂಗನನ್ನು ಉದ್ದೇಶಿಸಿ ಹೇಳಿರುವ ಮಾತುಗಳಿವು. ಕಣ್ಣಿನ ಆಪರೇಷನ್ಗೆಂದು ನಿಗದಿತ ದಿನದಂದು ಬಸವಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದಾಗ ಅವರು ಅವನಿಗಾಗಿಯೇ ಕಾಯುತ್ತಿದ್ದಂತಿತ್ತು. ಬಸವಲಿಂಗನಲ್ಲಿ ಅವನಿಗೆ ವಿಶೇಷ ಪ್ರೀತಿ ಮತ್ತು ಆಸಕ್ತಿಗಳಿದ್ದವು. ಅನುಭವಿ ವೈದ್ಯರಾದ ಆತ ಬಸವಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮಾಡಿ ಮುಗಿಸಿದನು. ನಂತರ ಬಸವಲಿಂಗನ ಕೈ ಹಿಡಿದುಕೊಂಡು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿ ಎಚ್ಚರಿಕೆ ಕೊಟ್ಟು ಕಳಿಸುವ ಸಂದರ್ಭ ಇದಾಗಿದೆ. ನಿಮ್ಮ ಎರಡನೇ ಪ್ರಶ್ನೆ, ಬಸವಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು. ಡಾಕ್ಟರ್ ತಿಮ್ಮಪ್ಪನವರನ್ನು ಉತ್ತರ, ಡಾಕ್ಟರ್ ತಿಮ್ಮಪ್ಪನವರು ಬಸವಲಿಂಗನನ್ನು ಉದ್ದೇಶಿಸಿ ಹೇಳುವ ಮಾತಿದು. ಡಾಕ್ಟರ್ ತಿಮ್ಮಪ್ಪನವರು 2 ವಾರಗಳ ಕಾಲ ತಲೆಗೆ ನೀರು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ ಎಂದು ಎಚ್ಚರಿಸಿದ್ದರೂ ಬಸವಲಿಂಗ ಹೆಂಡತಿಯ ಒತ್ತಾಯಕ್ಕೆ ಕಟ್ಟುಬಿದ್ದು ತಲೆಗೆ ಸ್ನಾನ ಮಾಡಿ ಕಣ್ಣು ನೋವನ್ನು ಪುನಃ ತಂದುಕೊಂಡನು. ಪಶ್ಚಾತ್ತಾಪದಿಂದ ತಿಮ್ಮಪ್ಪನವರ ಬಳಿಗೆ ಬಾರದೆ ಬೇರೆ ಡಾಕ್ಟರುಗಳಿಗೆ ಕಣ್ಣನ್ನು ತೋರಿಸಿದ. ಅವರು ಕೊಟ್ಟ ಔಷಧಿ ಉಪಯೋಗಕ್ಕೆ ಬಾರದಿದ್ದಾಗ ಪುನಃ ಅವನು ತಿಮ್ಮಪ್ಪನವರ ಬಳಿಗೆ ಬರಬೇಕಾಯಿತು. ತಿಮ್ಮಪ್ಪನವರು ಅವನನ್ನು ಕುಳ್ಳಿರಿಸಿ ಪ್ರೀತಿಯಿಂದಲೇ ಪ್ರಶ್ನೆ ಕೇಳಿದರೂ ಬಸವಲಿಂಗ ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳಾಡಿದನು. ಅವನು ನಡುಗುತ್ತಿರುವುದನ್ನು ಗಮನಿಸಿದ ತಿಮ್ಮಪ್ಪನವರು, ಬಸವಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಎಂದು ತಣ್ಣಗೆ ಕೇಳಿದ ಸಂದರ್ಭವಿದು. ಮೂರನೇ ಪ್ರಶ್ನೆ, ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ಡಾಕ್ಟರ್ ತಿಮ್ಮಪ್ಪನವರು ಬಸವಲಿಂಗನನ್ನು ಉದ್ದೇಶಿಸಿ ಈ ಮೇಲಿನ ಮಾತನ್ನು ಆಡಿದರು. ಊರಿನವರೊಬ್ಬರ ಸಲಹೆಯಂತೆ ಬಸವಲಿಂಗನು ತನ್ನ ನೋಯುತ್ತಿರುವ ಕಣ್ಣನ್ನು ತೋರಿಸಿಕೊಳ್ಳಲು ಸರ್ಕಾರಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ತನ್ನ ನೆಮ್ಮದಿ ಕೆಡಿಸಿರುವ ವಿಚಾರಗಳನ್ನೆಲ್ಲ ತೋಡಿಕೊಂಡನು. ಅವನನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪನವರು ಅವನ ಕಣ್ಣು ನೋವಿನ ಕಾರಣಗಳನ್ನು ಹುಡುಕುತ್ತಲೇ ಬಸವಲಿಂಗನಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಾ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಎಂದು ಕೇಳಿದ ಸಂದರ್ಭ ಇದಾಗಿದೆ. 4ನೇ ಪ್ರಶ್ನೆ, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ. ಡಾಕ್ಟರ್ ಚಂದ್ರಪ್ಪನವರು ಈ ಮೇಲಿನಂತೆ ಹೇಳಿದ್ದಾರೆ. ಬಸವಲಿಂಗಪ್ಪ ಡಾಕ್ಟರ್ ಚಂದ್ರಪ್ಪನವರ ಜಾತಿ ತಿಳಿದುಕೊಂಡು ನಿರಾಶನಾದ ನಂತರ ಅವರ ಬಳಿ ಬಂದು ತನ್ನ ಎಡಗಣ್ಣು ಹೋದ ವಿಚಾರವನ್ನು ತಿರುಚಿ ಹೇಳಿದನು. ಅವನ ಮಾತನ್ನು ಕೇಳಿದ ಡಾಕ್ಟರ್ ಚಂದ್ರಪ್ಪನವರು ಬಸವಲಿಂಗನ ಮಾತನ್ನು ಸ್ವಲ್ಪವೂ ನಂಬದೆ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಈ ಒಂದು ಕಣ್ಣು ಉಳಿಯುತ್ತೆ ಎಂದು ಹೇಳಿದರು. ಮತ್ತೆ ವಿಧಿಯಿಲ್ಲದೆ ಬಸವಲಿಂಗಪ್ಪ ಡಾಕ್ಟರ್ ತಿಮ್ಮಪ್ಪನ ಬಳಿಗೆ ಹಿಂತಿರುಗುವುದು ಅನಿವಾರ್ಯವಾಯಿತು. 5ನೇ ಪ್ರಶ್ನೆ, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ. ಬಸವಲಿಂಗಪ್ಪ ಉತ್ತರ, ಬಸವಲಿಂಗಪ್ಪ ತನ್ನ ಎಡಗಣ್ಣು ಪೂರ್ತಿ ಕಳೆದುಕೊಂಡ ಮೇಲೆ ಅವನ ಬಲಗಣ್ಣು ನೋಯತೊಡಗಿತು. ಈ ಬಾರಿ ಅವನು ಬೇರೆ ಡಾಕ್ಟರಲ್ಲಿ ತೋರಿಸಿ ಉಪಾಯ ಕಾಣದೆ ಉಡಾಫೆಯ ಶೈಲಿಯಲ್ಲಿ ಪುನಃ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಬಂದನು. ಡಾಕ್ಟರ್ ತಿಮ್ಮಪ್ಪನವರಿಗೆ ಬಸವಲಿಂಗನಲ್ಲಿ ಆಗಿರುವ ಬದಲಾವಣೆ ತಿಳಿಯಿತು. ತಮ್ಮ ಮುಟ್ಟುವಿಕೆಯಿಂದ ಬಸವಲಿಂಗನಲ್ಲಿ ಊಹಿಸದಿರುವ ಬದಲಾವಣೆಯನ್ನು ಕಂಡ ಅವರು ಈ ಬಾರಿ ಅವನಿಗೆ, ನೀನು ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಎಂದು ತಪ್ಪು ತಿಳಿಯಬೇಡ ಎಂದು ಹೇಳಿ
ಬಸವಲಿಂಗನನ್ನು ಡಾಕ್ಟರ್ ಚಂದ್ರಪ್ಪನವರ ಬಳಿಗೆ ಕಳಿಸಿಕೊಟ್ಟ ಸಂದರ್ಭ ಇದಾಗಿದೆ. 6ನೇ ಪ್ರಶ್ನೆ, ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದಿದ್ದನ್ನು ಮಾಡಿದೆ. ಡಾಕ್ಟರ್ ತಿಮ್ಮಪ್ಪನವರು ಬಸವಲಿಂಗನಿಗೆ ಈ ಮಾತನ್ನು ಹೇಳಿದರು. ತಾನು ಮುಟ್ಟಿದ್ದರಿಂದಾಗಿ ಬಸವಲಿಂಗನಾದ ತೊಂದರೆ ಮತ್ತು ಅವನಲ್ಲಾದ ನಡವಳಿಕೆಯ ಬದಲಾವಣೆಯನ್ನು ಗಮನಿಸಿದ ಡಾಕ್ಟರ್ ತಿಮ್ಮಪ್ಪನವರಿಗೆ ನೋವಾಯಿತು. ಆದ್ದರಿಂದ ಅವರು ಬಸವಲಿಂಗನ ಇನ್ನೊಂದು ಕಣ್ಣಿಗೆ ಶಸ್ತ್ರಚಿಕಿತ್ಸೆ ಒಪ್ಪದೆ ಡಾಕ್ಟರ್ ಚಂದ್ರಪ್ಪನವರ ಬಳಿ ಹೋಗುವಂತೆ ತಿಳಿಸುತ್ತಾ, ಬಸವಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂತಹ ಮುಗ್ಧ ಮನುಷ್ಯ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಎಂದರಲ್ಲದೆ ಇದು ನನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲವೆಂದು ಹೇಳುವರು. ಅವರಿಗೆ ಸಮಾಜದ ವರ್ತನೆಯ ಅರಿವಿತ್ತು. ಎಲ್ಲರಿಗೂ ಧನ್ಯವಾದಗಳು.